ಬದನೆಕಾಯಿ ಕರಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಒಂದು 5 ಬದನೆಕಾಯಿ, ಸ್ವಲ್ಪ ಪುದೀನ, ಸ್ವಲ್ಪ ಕೊತ್ತಂಬರಿ, ಆಮೇಲೆ ಸ್ವಲ್ಪ ಬೆಳ್ಳುಳ್ಳಿ, ಒಂದು 2 ಬೆಳ್ಳುಳ್ಳಿ ತೊಗೊಳ್ಳಿ, ಏಲಕ್ಕಿ, ಚಕ್ಕೆ, ಲವಂಗ ನಾನು ಸ್ಕಿಪ್ ಮಾಡಿದ್ದೀನಿ ತೋರಿಸಿಲ್ಲ, ಒಂದು 10 ಮೆಣಸಿಕಾಯಿ, ಒಂದು 3 ಟೊಮೊಟೊ, ಒಂದು 3 ಈರುಳ್ಳಿ ಇಷ್ಟು ತೊಗೊಂಡು ಅದಾದಮೇಲೆ ಸ್ಟವ್ ಆನ್ ಮಾಡ್ಕೊಂಡು ಒಂದು ಪ್ಯಾನ್ಗೆ ಒಂದು ಸ್ವಲ್ಪ ಆಯಿಲ್ ಸ್ವಲ್ಪ ಹಾಕ್ಕೊಳ್ಳಿ, ಜಾಸ್ತಿ ಹಾಕ್ಕೊಳಕ್ಕೆ ಹೋಗಬೇಡಿ. ಅದು ಬರೀ ಡೀಪ್ ಫ್ರೈ ಮಾಡೋಕ್ಕಷ್ಟೇ ಈರುಳ್ಳಿ ಎಲ್ಲ. ಆಯಿಲೆಲ್ಲ ಸ್ವಲ್ಪ ಆದಮೇಲೆ ಲವಂಗ ಅವಾಗೆ ಸ್ಕಿಪ್ ಮಾಡಿದ್ನಲ್ಲ ಅದು ಇವಾಗ ಹಾಕ್ಕೊತಾ ಇದ್ದೀನಿ. ಲವಂಗ, ಚಕ್ಕೆ, ಅವು ಸ್ಪೈಸಸ್ ಎಲ್ಲ ತೋರಿಸಿದ್ನಲ್ಲ ಅದು, ಮತ್ತು ಬೆಳ್ಳುಳ್ಳಿ ಒಂದು 3 ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. 1, 2 ಎಲ್ಲ ಹಾಕ್ಕೋಬೇಡಿ. ಬೆಳ್ಳುಳ್ಳಿ ಎಲ್ಲ ಫ್ರೈ ಆದಮೇಲೆ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡಿ, ಜಾಸ್ತಿ ಉರಿ ಇಟ್ಕೊಂಡು ಫ್ರೈ ಮಾಡೋಕ್ಕೆ ಹೋಗಬೇಡಿ. ಅದೆಲ್ಲ ಫ್ರೈ ಆಯ್ತು. ಇವಾಗ ಅದಾದಮೇಲೆ ನಾನು ಸ್ವಲ್ಪ ಆನಿಯನ್ ಹಾಕ್ಕೊಂಡು ಅದು ಅಷ್ಟೇ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೊಂಡು ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗಬೇಕಷ್ಟೇ, ಅಲ್ಲಿ ಗಂಟ ಫ್ರೈ ಮಾಡ್ಕೊಳ್ಳಿ. ಅದಾದಮೇಲೆ ಆ ಕಡೆ ನಂಗೆ ಕಡಲೆ ಬೀಜ ಬೇಕಾಗಿತ್ತು, ಅದು ಹುರ್ಕೊತಾ ಇದ್ದೆ. ಅದು ಅಷ್ಟೇ ಕಡಲೆ ಬೀಜ ಆವಾಗ ಮರ್ತೋಗಿದ್ದೆ ಹುರಿಯೋದು, ಅದನ್ನ ಇವಾಗ ಫ್ರೈ ಮಾಡ್ಕೊತಾ ಇದ್ದೆ. ಕಡಲೆ ಬೀಜ ಎಲ್ಲ ಹುರಿದಾದ್ಮೇಲೆ ಈ ಕಡೆ ಸ್ವಲ್ಪ ಇನ್ನೂ ಈರುಳ್ಳಿ ಈ ಕಡೆ ಇದು ಪಾಡಿಗೆ ಇದು ಬೇಯ್ತಿತ್ತು. ಇನ್ನೂ ಒಂದು ಸ್ವಲ್ಪ ಅದೆಲ್ಲ ಫ್ರೈ ಮಾಡ್ಕೊಂಡು ಸ್ವಲ್ಪ ತಳ ಹತ್ತಿತ್ತು, ಅದನ್ನು ಫ್ರೈ ಮಾಡ್ತಿದ್ದೆ. ಅದಾದಮೇಲೆ ಮೆಣಸಿಕಾಯಿ ಮತ್ತು ಟೊಮೆಟೊ 2 ಒಂದೇ ಸಲ ಹಾಕೊಂಡು ಫ್ರೈ ಮಾಡ್ಕೊಳ್ಳಿ. ಅದ್ರ ಜೊತೆಗೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಉಪ್ಪು ಹಾಕೊಂಡು ಫ್ರೈ ಮಾಡಿದ್ರೆ ಸ್ವಲ್ಪ ಟೊಮೆಟೊ ಎಲ್ಲ ಸಾಫ್ಟ್ ಆಗುತ್ತೆ. ಅದಾಯಿತು, ಮಿಕ್ಸಿಗೆ ಹಾಕೊತಾ ಇದ್ದೆ. ಎಲ್ಲ ತಣ್ಣಗಾಗಿತ್ತು, ಅದು ಆದಾಗ ಹಾಕ್ಕೊಳ್ಳಿ, ಇಲ್ಲ ಜಾರೆಲ್ಲ ಇದಾಗುತ್ತೆ. ನಾನು ಅದು ತೋರಿಸಿಲ್ಲ ತಣ್ಣಗಾಗೋದು. ಅದಾದಮೇಲೆ ಎಲ್ಲ ಮಿಕ್ಸಿಗೆ ಹಾಕ್ಕೊಂಡು ಅರಿಶಿನ ಪುಡಿ ಹಾಕ್ಕೋಬೇಕಾಗಿತ್ತು, ಅದು ಹಾಕ್ಕೊಂಡೆ. ಅರಿಶಿನ ಪುಡಿ ಆದಮೇಲೆ ಸ್ವಲ್ಪ ನೀರು ಹಾಕ್ಕೊಳ್ಳಿ. ನೀರು ಒಂದು ಗ್ಲಾಸಲ್ಲಿ ಹಾಕ್ಕೊಳಕ್ಕೆ ಹೋಗಬೇಡಿ, ಒಂದು 1/4 ಭಾಗ ಹಾಕ್ಕೊಳ್ಳಿ ಸಾಕು. ಗ್ರೇವಿ ಸ್ವಲ್ಪ ತಿಕ್ಕಾಗಿರಬೇಕು, ನೀರು ಹಂಗೆ ಮೊದಲೇ ಮಾಡ್ಕೋಬೇಡಿ. ಆಮೇಲೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ನೀವೇ ಹಾಕ್ಕೊಳ್ಳಿ. ಸ್ವಲ್ಪ ಅದೆಲ್ಲ ಆದಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದಾಯಿತು. ಅದಾದಮೇಲೆ ಎಲ್ಲ ಮಸಾಲೆ ಮತ್ತು ಕಡಲೆ ಬೀಜ ಅದೆಲ್ಲ ಮಿಕ್ಸಿಗೆ ಹಾಕಿದ್ನಲ್ಲ ಅದನ್ನೆಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೆ. ಎರಡು ಒಂದೇ ಸಲ ಸೇರಿ ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ಬದನೆಕಾಯಿ ತುಂಬಬೇಕಾಗುತ್ತೆ 2, ನಾನು ಅದನ್ನು ಕ್ಯಾಪ್ಚರ್ ಮಾಡ್ಕೊಂಡಿಲ್ಲ. ಅದೆಲ್ಲ ಆಯಿತು. ಇವಾಗ ಬಾಣಲಿ ಇಟ್ಕೊತಾ ಇದ್ದೆ, ಸ್ವಲ್ಪ ಆಯಿಲ್ ಹಾಕ್ಕೊಂಡು ಬದನೆಕಾಯಿ ಹಾಕ್ಕೊಂಡೆ. ಒಂದು 5 ಬದನೆಕಾಯಿ ತೋರಿಸಿದ್ನಲ್ಲ ಅದು ಹಾಕ್ಕೊಂಡು ಫಸ್ಟು ಮಸಾಲೆ ಮತ್ತು ಬದನೆಕಾಯಿ ಹಾಕಿ ಸ್ವಲ್ಪ ಫ್ರೈ ಮಾಡಿ, ಆಮೇಲೆ ನಿಮ್ಗೆ ಎಷ್ಟು ಬೇಕೋ ಕನ್ಸಿಸ್ಟೆನ್ಸಿ ಅಷ್ಟು ನೀರು ಹಾಕ್ಕೊಂಡು ಉಪ್ಪು ಹಾಕ್ಕೊಳ್ಳಿ. ಉಪ್ಪು ಕಲ್ಲುಪ್ಪು ಹಾಕ್ಕೊಳ್ಳಿ, ನುಸಿ ಉಪ್ಪು ಹಾಕ್ಕೊಳಕ್ಕೆ ಹೋಗಬೇಡಿ. ನುಸಿ ಉಪ್ಪು ಟೇಸ್ಟ್ ಇರೋಲ್ಲ, ಬಟ್ ಮೆಜರ್ಮೆಂಟು ಸಿಗೋಲ್ಲ. ಕಲ್ಲುಪ್ಪು ಆದರೆ ಚೆನ್ನಾಗಿರುತ್ತೆ, ಟೇಸ್ಟಾಗಿರುತ್ತೆ, ಮೆಜರ್ಮೆಂಟು ಸಿಗುತ್ತೆ. ಯಾವತ್ತಾಗಲಿ ಕಲ್ಲುಪ್ಪು ಹಾಕ್ಕೊಳ್ಳಿ. ಇದಾಯಿತು. ಗೀ ರೈಸ್ ಮಾಡೋಕ್ಕೆ ಏನೇನು ಬೇಕೋ ತೋರಿಸ್ತೀನಿ. ತುಪ್ಪ, ಲವಂಗ, ಚಕ್ಕೆ, 2 ಪಲಾವ್ ಎಲೆ, 2 ಏಲಕ್ಕಿ, ಸ್ಪೈಸಸ್ ಇಷ್ಟು ಬೇಕು. ಅದಾದಮೇಲೆ 1 ಈರುಳ್ಳಿ, ನಾನು ದೊಡ್ಡದು 1 ಈರುಳ್ಳಿ ಹಚ್ಕೊಂಡಿದ್ದೀನಿ ಅಷ್ಟೇ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು 4 ಹಸಿಮೆಣ್ಸಿಕಾಯಿ, ಒಂದು ಸ್ವಲ್ಪ ಪುದೀನ ಸ್ವಲ್ಪ ತಗೊಳ್ಳಿ, ಅದೇ ಫ್ಲೇವರ್ ಇರುತ್ತೆ, ಜಾಸ್ತಿ ತೊಗೊಳಕ್ಕೆ ಹೋಗಬೇಡಿ. ಅದಾಯಿತು. ಒಲೆ ಮೇಲೆ ಕುಕ್ಕರ್ ಇಟ್ಕೊಂಡೆ. ಕುಕ್ಕರ್ಗೆ ಸ್ವಲ್ಪ ತುಪ್ಪನೂ ಅಷ್ಟೇ ಜಾಸ್ತಿ ಹಾಕ್ಕೊಳ್ಳಿ, ಸ್ವಲ್ಪ ಹಾಕ್ಕೊಳಕ್ಕೆ ಹೋಗಬೇಡಿ. ಆಯಿಲ್ ಕಡಿಮೆ ಹಾಕ್ಕೊಳ್ಳಿ, ಆಯಿಲು ತುಪ್ಪ ಮಿಕ್ಸ್ ಮಾಡಿ ಹಾಕ್ಕೋಬೇಕಾಗುತ್ತೆ. ಅದಾದಮೇಲೆ ಅವಾಗೆಲ್ಲ ತೋರಿಸಿದ್ನಲ್ಲ ನಾನು ಈರುಳ್ಳಿ ಅದೆಲ್ಲ ಹಾಕಿ ಫ್ರೈ ಮಾಡಬೇಕು. ಈರುಳ್ಳಿ ಎಲ್ಲ ಸ್ಪೈಸಸ್ ಹಾಕಿ ಫ್ರೈ ಮಾಡಬೇಕು. ಪಲಾವ್ ಎಲೆ, ಲವಂಗ ಅದೆಲ್ಲ ಹಾಕಿ ಫ್ರೈ ಮಾಡಿ, ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡಿ, ಇಲ್ಲ ಲವಂಗ ಮತ್ತು ಪಲಾವ್ ಎಲೆ 2 ಬೇಗ ಸಿಗೋಗ್ಬಿಡುತ್ತೆ. ಅದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಸ್ವಲ್ಪ ಆನಿಯನ್ ಹಾಕ್ಕೋಬೇಕು. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೋಬೇಕು, ನಾನು ಸ್ಕಿಪ್ ಮಾಡಿದ್ದೀನಿ, ನೀವು ಬೇಕಂದ್ರೆ ಹಾಕ್ಕೊಳ್ಳಿ. ಅದು ಹಾಕ್ಕೊಳ್ಳೇಬೇಕು, ನಾನು ಹಾಕಿಲ್ಲ ಅಷ್ಟೇ. ಅದಾದಮೇಲೆ ಈರುಳ್ಳಿ, ಹಸಿಮೆಣ್ಸಿಕಾಯಿ, ಕೊತ್ತಂಬರಿ ಸೊಪ್ಪು ಈ 3 ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ. ಅದು ಅಷ್ಟೇ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿ. ಅದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಸ್ವಲ್ಪ ಇದು ಜಿಂಜರ್ ಗಾರ್ಲಿಕ್ ಪೇಸ್ಟು ಹಾಕ್ಕೋಬೇಕಾಗುತ್ತೆ. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಆದಮೇಲೆ ಇನ್ನೂ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು, ಅದೆಲ್ಲ ಸಾಫ್ಟ್ ಆಗಬೇಕು ಅಲ್ಲಿವರೆಗೂ. ನಾನು 2 ಗ್ಲಾಸ್ ಅಕ್ಕಿಗೆ 4 ಗ್ಲಾಸ್ ನೀರು ತಗೊಂಡಿದ್ದೆ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಅದು ನೀರೆಲ್ಲ ಹಾಕೊಂಡಾದ್ಮೇಲೆ ಇನ್ನೊಂದು ಸಲ ಅದೆಲ್ಲ ಉಪ್ಪು ಹಾಕ್ಕೊಂಡು ತಿರುಗಿಸ್ಕೊತಾ ಇದ್ದೆ. ಅದೆಲ್ಲ ಆಯಿತು. ಮತ್ತು ಅಕ್ಕಿ ತೊಳೆದು ಹಾಕ್ತಾಯಿದ್ದೀನಿ. ಅಕ್ಕಿ ತೊಳೆದು ಹಾಕಾದ್ಮೇಲೆ ಅಕ್ಕಿನೂ ಅಷ್ಟೇ ಸ್ವಲ್ಪ ಮೊದಲೇ ತೊಳೆದಿಟ್ಕೊಂಡು ಅದು ಸ್ವಲ್ಪ ನೀರು ಬಸ್ತಿಕ್ಕೊಂಡಿರಿ, ಇಲ್ಲಾಂದರೆ ಅನ್ನ ಎಲ್ಲ ಮುದ್ದೆ ಆಗೋಗುತ್ತೆ, ಉದ್ರಾಗಿರಲ್ಲ. ಜೊತೆಗೆ ಸ್ವಲ್ಪ ಮೊಸರು ಹಾಕ್ಕೋಬೇಕಾಯ್ತು, ನಾನು ಹಾಕ್ಕೊಂಡಿಲ್ಲ, ಸ್ಕಿಪ್ ಮಾಡಿದ್ದೀನಿ. ನೀವು ಬೇಕಂದರೆ ಹಾಕ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.